ಕರುನಾಡಲ್ಲಿ ಮುಂಗಾರು ಮಳೆಯ ಸುನಾಮಿ ಎದ್ದಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವರುಣದೇವ ಅಬ್ಬರಿಸ್ತಾ ಇದ್ದು ಬೈಕ್ಗಳು, ಕಾರ್ಗಳೆಲ್ಲ ತೇಲಾಡಿ ಹೋಗಿವೆ. ಶಿವ ಈ ಮಳೆ ದೃಶ್ಯಗಳನ್ನ ನೋಡ್ತಿದ್ರೇನೆ ಮೈ ಜುಮ್ ಅನಿಸ್ತಿದೆ. ಯಾಕಂದ್ರೆ ಹುಚ್ಚೆದ್ದು ಹರಿಯೋ ನೀರಿಗೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ. ಬೈಕ್ಗಳೆಲ್ಲ ತೇಲಿ ಹೋಗ್ತಿವೆ. ನೀರಿನ ರಭಸಕ್ಕೆ ಸಿಕ್ಕವರು ಕೂಡ ಪರದಾಡ್ತಿದ್ದಾರೆ. ಮುಂಗಾರನ್ನೋದು ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಮಹಾಮಳೆಯ ಹೊಡೆತ ಇಡೀ ಕರುನಾಡಲ್ಲೇ ತೊಯ್ದು ತೊಪ್ಪೆಯನ್ನಾಗಿಸಿದೆ. ಮುಂಗಾರು ಹೊಡೆತ ಹೇಗಿದೆ ನೋಡಿ. ಬೆಳಗಾವಿಯಲ್ಲಿ ಸುರಿತಿರೋದು ಬರೀ ಮಳೆಯಲ್ಲ, ಮಾಯದ ಮಳೆ. ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆ ಮುಂಗಾರಿನ ಹೊಡೆತಕ್ಕೆ ಬೆಳಗಾವಿಯಲ್ಲಿ ಸಾಲು ಸಾಲು ಅನಾಹುತಗಳನ್ನ ಸೃಷ್ಟಿ ಮಾಡಿದೆ. ಬೈಲಹೊಂಗಲ ಪಟ್ಟಣದಲ್ಲಿ ಮೇಲಿಂದ ಮೇಲೆ ಬೀಳ್ತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಬೈಕ್ಗಳೆಲ್ಲ ತೇಲಾಡಿ ಹೋಗಿವೆ. ಬೈಲಹೊಂಗಲ ಪಟ್ಟಣದಲ್ಲಿ ಸುರಿದ ಮಳೆ ಇಲ್ಲಿನ ಜನರನ್ನು ಕನಸಲ್ಲೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಒಂದೇ ಸಮನೆ ಸುರಿದ ಮಳೆಗೆ ಊರಿಗೆ ಊರೇ ಕಂಗಾಲಾಗಿ ಹೋಗಿದೆ. ಭಾರೀ ಮಳೆಯ ಪರಿಣಾಮ ಎಪಿಎಂಸಿ ರಸ್ತೆಯಲ್ಲಿರುವ 5 ಅಂಗಡಿಗಳಿಗೆ ನೀರು ನುಗ್ಗಿದ್ದು, ಫೋಟೋ ಸ್ಟುಡಿಯೋ, ರೇಡಿಯಂ, ಸ್ಟಿಕ್ಕರಿಂಗ್ ಶಾಪ್, ಜೆಸಿಬಿ ಸ್ಪೇರ್ ಪಾರ್ಟ್ಸ್ ಶಾಪ್ ಹಾಗೂ ಲೇತ್ ವರ್ಕ್ ಮಷಿನ್ ಅಂಗಡಿಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ಇದರ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಹಾಳಾಗಿ ಹೋಗಿವೆ. ಇಷ್ಟೆಲ್ಲ ಅನಾಹುತ ಆದರೂ ಸ್ಥಳಕ್ಕೆ ಬಾರದ ನಗರಸಭೆ, ಸ್ಥಳೀಯ ಶಾಸಕರ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. 3 ಗಂಟೆ ಸುಮಾರು ಮಳೆ ಬಂತ್ರಿ. ಒಂದು 2 ತಾಸು ಕಂಟಿನ್ಯೂ ಆಯಿತು. ಮತ್ತು ಇಲ್ಲಿ ನೀರು ಬಂದು ಹೊರಗಡೆ ಹೊಂಟಿತ್ತು. ಅದಾದ್ರೂ ಎಲ್ಲ ಅಂಗಡಿಗಳಂತೂ ಬಂದದವ್ರಿ. ನಮ್ಮದು ಕ್ಯಾಮ್ರಾ ಮತ್ತು ಕಂಪ್ಯೂಟರ್ ಐಟಮ್ಸ್ ಅದಾವ್ರಿ, ಅವೆಲ್ಲ ಲಾಸ್ ಆಗ್ಯಾವ್ರಿ ಸರ್. ಈ ಟೈಪ್ ನಾವು ಮಳೆ ನೋಡಿರ್ಕಿಲ್ಲ. ಸಿಕ್ಕಾಪಟ್ಟೆ ಮಳೆ ಆಗಿದ್ದಾರೆ. ಮತ್ತು ಇಲ್ಲಿ ರೋಡ ಮ್ಯಾಲಿದೆಯಲ್ಲ, ಅದರಿಂದ ರೋಡಿನ ನೀರೆಲ್ಲ ಇಲ್ಲಿ ಬಂತ್ರಿ. ರೋಡನ್ನು ಸರಿಯಾಗಿ ಇದಾಗಿಲ್ಲ. ಡಿವೈಡರ್ ಏನಿದೆಯಲ್ಲ, ಈ ಡಿವೈಡರಿಂದ ನೀರೆಲ್ಲ ಈ ಕಡೆನೇ ಬರ್ತಾಯಿತ್ತು ನೀರು. ಬೈಲಹೊಂಗಲದಲ್ಲಿ ಹಿಂದೆಂದೂ ಕಾಣದಂತಹ ಮಳೆಯಾಗ್ತಿದೆ. ಬಿರುಗಾಳಿ ಮಳೆಗೆ ಎಪಿಎಂಸಿಯ ಕಾಂಪೌಂಡ್ ನೆಲಸಮವಾಗಿದೆ. ಕಲ್ಲಿನ ಕಾಂಪೌಂಡ್ ಬಿದ್ದ ಪರಿಣಾಮ ಪಕ್ಕದಲ್ಲೇ ನಿಲ್ಲಿಸಿದ್ದ 2 ಕಾರುಗಳು ನಜ್ಜುಗುಜ್ಜಾಗಿವೆ. ಬೈಲಹೊಂಗಲದಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಅನೇಕ ಅನಾಹುತಗಳು ಸಂಭವಿಸಿವೆ. ಒಂದ್ ಕಡೆ ಅಂಗಡಿ ಮಳಿಗೆಗಳಿಗೆ ನೀರು ನುಗ್ಗಿದ್ರೆ, ಮತ್ತೊಂದು ಕಡೆ ಎಪಿಎಂಸಿಯ ಒಂದು ಕಾಂಪೌಂಡ್ ಕುಸಿದು ಅನಾಹುತ ಸಂಭವಿಸಿರ್ತಕ್ಕಂಥದ್ದು. 2 ಕಾರುಗಳು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿವೆ. ಸುಮಾರು 12 ಅಡಿ ಎತ್ತರದ ಒಂದು ಎಪಿಎಂಸಿ ಕಾಂಪೌಂಡ್ ಇದಾಗಿದ್ದು, ಈ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಆದರೆ ಸ್ಥಳೀಯರು ಬೆಳಗ್ಗೆ ಜೆಸಿಬಿ ಮೂಲಕ ರಸ್ತೆಯನ್ನ ತೆರವುಗೊಳಿಸಿದ್ದಾರೆ. ಹಾಗೇನೆ ಅನೇಕ ಕೆಳ ಹಂತದ ಅಂಗಡಿಗಳಿಗೆ ನೀರು ನುಗ್ಗಿದ್ದು, ಇನ್ನೂ ಬೆಳಗ್ಗೆ ಆದರೂ ಕೂಡ ಇನ್ನೂ ಜನ ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಮಳೆಗೆ ಜನ ಪತ್ರಗುಟ್ಟಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಏಕಕಾಲಕ್ಕೆ 8 ಮನೆಗಳು ಕುಸಿದು ಬಿದ್ದಿವೆ. ಈ 8 ಮನೆಯಲ್ಲಿ ಬಾಡಿಗೆಗಿದ್ದವರು ಈಗ ಬೀದಿಗೆ ಬಂದು ಬಿದ್ದಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದವರಿಗೆ ಸೂರೆ ಇಲ್ಲದಂತಾಗಿದ್ದು, ಮನೆಯಲ್ಲಿದ್ದ ಆಹಾರ, ಧಾನ್ಯ, ಬಟ್ಟೆ, ಪಾತ್ರೆ, ದಾಖಲೆ, ಹಣವೆಲ್ಲ ಮಣ್ಣು ಪಾಲಾಗಿವೆ. ಇನ್ನು ಮಧ್ಯಾಹ್ನ ಕಡೆಯಿಂದ ಮಳೆ ಆಗೈತ್ರಿ ಸರ್. ಸಾಯಂಕಾಲ 3 ಗಂಟೆಯಿಂದ ಆಗೈತ್ರಿ. ಧಾರಾಕಾರ ಮಳೆ ಆಗೈತ್ರಿ. ಹಿಂಗಾಗಿ ಗೋಡೆ ಕುಸಿದ ಎಲ್ಲಾ ಕಡೆಯಿಂದ ನೀರು ಹರಿದ್ ಬಂದೈತ್ರಿ. ಇಲ್ಲಿ ಸೈಡ್ ಹಳ್ಳ ಐತಿ, ಎಲ್ಲ ಹಳ್ಳ ನೀರೆಲ್ಲ ಬಿದ್ದೈತ್ರಿ. ಎಲ್ಲ ಇದಾಗೈತಿ. ಮನ್ಯಾಗಿನ ಜಾಡ್ನಿ ಏನು ಉಳಿದಿಲ್ರಿ. ಇವೆಲ್ಲ ಇಲ್ಲಿ ಎಷ್ಟು ಮನಿ ಅದ, ಅಷ್ಟು ಮನಿ ಅದ. 8 ಮನಿ ಅದ. 8 ಮನಿ ಎಲ್ಲಾನು ಹಂಗನ ಆಗಿದಾರ. 8 ಮನಿ ಒಳಗನ ದುಡ್ಕೊಂಡ್ ತಿನ್ನವ್ರನ್ನ ಅದಾರ. ಯಾರು ಸುಮ್ಮ ಹುಡುಗರು ಸಾಲಿಗೆ ಎಲ್ಲಾರು ಯಾವ ಮಕ್ಕಳದು ಯಾವ ಇರ್ಲಿಲ್ಲ, ಅದ ಒಂದ ಚಲೋ ರೀ. ಆ ಟೈಮ್ನಾಗ ಯಾರಿಗೆ ಏನಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗ್ತಿದೆ. ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನಲ್ಲಿ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಸೇರಿ ಒಟ್ಟು 3 ಪ್ರಮುಖ ನದಿಗಳು ಹರಿಯುತ್ತವೆ. ಮಳೆಯ ರೌದ್ರಾವತಾರ ಶುರುವಾಗ್ತಿದ್ದಂತೆ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಾ ಹೋಗುತ್ತೆ. ಹೀಗಾಗಿ ಪ್ರವಾಹ ಎದುರಿಸಲು ತಾಲೂಕು ಆಡಳಿತದಿಂದ ಒಟ್ಟು 14 ಬೋಟ್ಗಳು, 30 ಎನ್ಡಿಆರ್ಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು, 38 ಪರಿಹಾರ ಕೇಂದ್ರಗಳನ್ನು ಗುರುತು ಮಾಡಿದ್ದಾರೆ. ಈಗಾಗಲೇ ನಾವು ಬೋಟಿನ ವ್ಯವಸ್ಥೆನ ಕೂಡ ಮಾಡಿದ್ದೀವಿ. ಒಟ್ಟು 14 ಬೋಟ್ಗಳಿದ್ದಾವೆ. ಫೈರ್ ಬ್ರಿಗೇಡ್ ಆಫೀಸಿಂದ, ಅಗ್ನಿಶಾಮಕ ದಳದಿಂದ ಅವ್ರದ್ದು ಒಂದು ಬೋಟ್ ಇದೆ, ಅವ್ರದ್ದು ಕೂಡ ಸಿಬ್ಬಂದಿ ಇದ್ದಾರೆ, ಅವ್ರದ್ದು ಕೂಡ ನಾವು ಉಪಯೋಗ ಮಾಡ್ತೀವಿ. ಅದಲ್ಲದೆ NDRF ಬಂದಿದ್ದಾರೆ. NDRF 30 ಜನ ನಮ್ಮ ಸಿಬ್ಬಂದಿಗಳು ಬಂದಿದ್ದಾರೆ. ಇದಲ್ಲದೆ ನಮ್ಮಲ್ಲಿ ಬರ್ತಕ್ಕಂಥ ಜನರಿಗೆ ನಾವು ಪರಿಹಾರ ಕೇಂದ್ರವನ್ನು ಮಾಡಿಸ್ತಾ ಇದ್ದೀವಿ. ಒಟ್ಟು 38 ಪರಿಹಾರ ಕೇಂದ್ರಗಳನ್ನು ನಾವು ಲಾಸ್ಟ್ ಟೈಮ್ ಮಾಡಿದ್ದೀವಿ.
ಬಾಗಲಕೋಟೆ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದೆ. ವರುಣನ ಹೊಡೆತಕ್ಕೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದೆ. ನಾವಲಗಿ ಗ್ರಾಮದ ಬಳಿ ನೀರು ಧುಮ್ಮಿಕ್ಕಿ ಹರಿಯುತ್ತಿದ್ದು ಅನ್ನದಾತರು ಫುಲ್ ಖುಷಿಯಾಗಿದ್ದಾರೆ. ಹೀಗಾಗಿ ಹಂತಿ ಪದ ಹಾಡಿ ಸಂಭ್ರಮಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. 2 ದಿನದಿಂದ ಬೀಳ್ತಿರೋ ಮಳೆಗೆ ಅಳವಂಡಿ ಬಳಿ ಇರೋ ಹಿರೇಹಳ್ಳ ಚೆಕ್ ಡ್ಯಾಂ ಒಡೆದು ಹೋಗಿದೆ. ಚೆಕ್ ಡ್ಯಾಂ ಒಡೆದ ಪರಿಣಾಮ ಪಕ್ಕದ ಜಮೀನಿಗೆ ನೀರು ನುಗ್ಗಿ ದಾಳಿಂಬೆ ಬೆಳೆ ನಾಶವಾಗಿದೆ. ವಿಜಯಪುರದಲ್ಲೂ ಭರ್ಜರಿ ಮಳೆಯಾಗಿದೆ. ಬಸವನ ಬಾಗೇವಾಡಿ, ತಿಕೋಟ, ಮುದ್ದೆಬಿಹಾಳ ಸೇರಿದಂತೆ ಹಲವು ಕಡೆ ಬಿರುಗಾಳಿ ಸಹಿತ ಮಳೆ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಭಾಗದಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಪಾಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಮಳೆ ನೀರು ಹೇಗೆ ಹುಚ್ಚೆದ್ದು ಹರಿತಿದೆ ನೋಡಿ. ಜನರಿಗೆ 2 ಹೆಜ್ಜೆ ಇಡೋದಿಕ್ಕೂ ಆಗ್ತಿಲ್ಲ. ಒಂದೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಿಕ್ಕೂ ರಸ್ತೆಯಲ್ಲೇ ಹಗ್ಗ ಕಟ್ಕೊಂಡು ಹೋಗಬೇಕಾದ ಸ್ಥಿತಿ. ಮೊಣಕಾಲೆತ್ತರದಲ್ಲಿ ಹುಚ್ಚೆದ್ದು ಹರಿತಿದ್ದ ನೀರು ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಮಲಿಹಾಳದಲ್ಲಿ ಬಿದ್ದಂತಹ ಮಳೆಗೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ಗಲ್ಲಿ ಗಲ್ಲಿಯಲ್ಲೂ ಮಳೆ ನೀರು ನುಗ್ಗಿದೆ. ಮಳೆ ಹೊಡೆತಕ್ಕೆ ಚಿತ್ರದುರ್ಗ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಧಾರಾಕಾರ ಮಳೆಗೆ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿಯ ಹಳ್ಳ ತುಂಬಿ ಹರಿಯುತ್ತಿದ್ದು ಹಳ್ಳ ಭರ್ತಿಯಾಗಿದ್ದರಿಂದ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಂದಿನ 5 ದಿನ ಮಹಾಮಳೆಯ ಎಚ್ಚರಿಕೆ. ರಾಜ್ಯದಲ್ಲಿ ಇನ್ನೂ 5 ದಿನ ಜೋರು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9ರಿಂದ ಜೂನ್ 13ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರು, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 9ರಿಂದ ಜೂನ್ 11ರವರೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಒಟ್ನಲ್ಲಿ ಕರುನಾಡಲ್ಲಿ ಮುಂಗಾರು ಆರ್ಭಟ ಜೋರಾಗಿದ್ದು ಉತ್ತರದಲ್ಲೇ ನಾನಾ ಅವಾಂತರ ಸೃಷ್ಟಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.